Dear students, good morning to all. Myself Hemalata. I am teaching you sociology subject from this year. You studied last year sociology, that is first PUC sociology, that is introduction to the sociology. But this year you have to study sociology of Indian society. Last year ನೀವು ಸಮಾಜಶಾಸ್ತ್ರದ ಪರಿಚಯ ಎಂಬ ಒಂದು ವಿಷಯವನ್ನು ಅಧ್ಯಯನ ಮಾಡಿರ್ತೀರಿ. ಆದರೆ ಈ ವರ್ಷ ನೀವು ಯಾವುದನ್ನು ಭಾರತೀಯ ಸಮಾಜದ ಸಮಾಜಶಾಸ್ತ್ರ ಎಂಬ ಆ ಒಂದು ಅಧ್ಯಾಯವನ್ನು ನೀವು ಅಥವಾ ಆ ಒಂದು ವಿಷಯದ ಕುರಿತು ಅಧ್ಯಯನವನ್ನು ಮಾಡಲಿಕ್ಕಿದ್ದೀರಿ. ಓಕೆ, ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ. ದಿಸ್ ಈಸ್ ಯುವರ್ ಟೆಕ್ಸ್ಟ್ ಬುಕ್, second PUC textbook, Sociology of Indian Society. This is English version. Then ಕನ್ನಡದಲ್ಲಿ ಆದರೆ ಭಾರತೀಯ ಸಮಾಜದ ಸಮಾಜಶಾಸ್ತ್ರ ಎಂಬ ಟೆಕ್ಸ್ಟ್ ಬುಕ್ಕು ಲೈಬ್ರರಿಲಿ ಇರ್ತದೆ. ಅದೇ ರೀತಿ ನೀವು ಹೊರಗಡೆ ಆದರೆ ಕೆಲವೊಂದು ಬುಕ್ ಸ್ಟಾಲಲ್ಲಿ ಪರ್ಚೇಸ್ ಮಾಡ್ಬೋದು. ಓಕೆ, ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ. ದಿಸ್ ಈಸ್ ಫಾರ್ ಸೆಕೆಂಡ್ PUC ಸೋಷಿಯಾಲಜಿ ಸ್ಟೂಡೆಂಟ್. ನಾವು let us see the syllabus of second PUC sociology subject. What are the syllabus of second PUC sociology? There are total 8 chapters, but now DK PUC ಇಂದ ಕಟ್ ಆಗಿದೆ. ಕೆಲವೊಂದು 2 ಚಾಪ್ಟರ್ ಒಟ್ಟಾಗಿ ಟೋಟಲ್ 8 ಇದ್ದದಲ್ಲಿ 6 ಚಾಪ್ಟರ್ ಮಾತ್ರ ಕೊಟ್ಟಿದ್ದಾರೆ, 2 ಚಾಪ್ಟರ್ ಕಟ್ ಮಾಡಿದ್ದಾರೆ. What are the chapter? First one, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ. ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಎಂಬ ಫಸ್ಟ್ ಚಾಪ್ಟರ್, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ. ಆ್ಯಂಡ್ ಸೆಕೆಂಡ್ ಚಾಪ್ಟರ್, ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್. ಸೋಷಿಯಲ್ ಇನ್ಇಕ್ವಾಲಿಟಿ ಸಾಮಾಜಿಕ ಅಸಮಾನತೆ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಎಂಬ ಸೆಕೆಂಡ್ ಚಾಪ್ಟರ್, 2ನೇ ಅಧ್ಯಾಯವನ್ನು ನೀವು ಬ್ರೀಫ್ ಆಗಿ ಸ್ಟಡಿ ಮಾಡಲಿಕ್ಕೆ ಇದ್ದೀರಿ. ಓಕೆ, ದೆನ್ ಥರ್ಡ್ ಚಾಪ್ಟರ್, ಇನ್ಕ್ಲೂಸಿವ್ ಸ್ಟ್ರಾಟಜೀಸ್. ಏನು ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಂದರೆ ಒಳಗೊಳ್ಳುವಿಕೆಯ ತಂತ್ರಗಳು ಎಂಬ 3ನೇ ಅಧ್ಯಾಯ, ಇನ್ಕ್ಲೂಸಿವ್ strategies. Then fourth chapter, family in India. ಭಾರತದಲ್ಲಿ ಕುಟುಂಬ ಅಥವಾ ಭಾರತದಲ್ಲಿ ಕುಟುಂಬ ವ್ಯವಸ್ಥೆ ಎಂಬ 4ನೇ ಅಧ್ಯಾಯ. Then fifth chapter, change and development of village and urbanization in India. ಅಂದರೆ ಭಾರತೀಯ ಸಮಾಜದ ಪರಿವರ್ತನೆ, ಅಭಿವೃದ್ಧಿ ಮತ್ತು ನಗರೀಕರಣ. ಅರ್ಬನೈಸೇಷನ್ ಅಂತ ಹೇಳಿದರೆ ನಗರೀಕರಣ. ಭಾರತೀಯ ಸಮಾಜದ ಅಥವಾ ಭಾರತೀಯ ಗ್ರಾಮದ ಪರಿವರ್ತನೆ, ಅಭಿವೃದ್ಧಿ ಮತ್ತು ನಗರೀಕರಣ ಎಂಬ ವಿಷಯವನ್ನು ಕುರಿತು 5ನೇ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೀರಿ. ಓಕೆ, ದೆನ್ ಸಿಕ್ಸ್ತ್ ಚಾಪ್ಟರ್, ಸೋಷಿಯಲ್ ಮೂವ್ಮೆಂಟ್ಸ್. ಸೋಷಿಯಲ್ ಮೂವ್ಮೆಂಟ್ಸ್ ಅಂತ ಹೇಳುವಂಥದ್ದು ಸಾಮಾಜಿಕ ಚಳುವಳಿ ಎಂಬ 6th ಚಾಪ್ಟರ್ನು ನೀವು ಅಧ್ಯಾಯ ಮಾಡಲಿಕ್ಕಿದ್ದೀರಿ. These are the second PUC sociology syllabus. Okay, then the question patterns, ಯಾವ ರೀತಿಯಾಗಿ ಎಕ್ಸಾಮಿಗೆ ಕ್ವಶನ್ ಬರ್ತದೆ ಅಂತ ಹೇಳುವಂಥದ್ದು. ಫಸ್ಟ್ 1 marks ಕ್ವಶನ್, ದಟ್ ಈಸ್ ಕಂಪಲ್ಸರಿ ಕ್ವಶನ್. 10 ಕ್ವಶನ್ ಇರ್ತದೆ ಆ್ಯನ್ಯುವಲ್ ಎಕ್ಸಾಮಿಗೆ. ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ. ದೆನ್ 2 marks ಕ್ವಶನ್, 2 ಅಂಕದ ಪ್ರಶ್ನೆಗಳು ಬರ್ತವೆ. ದಿಸ್ ಕ್ವಶನ್ ಹ್ಯಾವ್ ಸಮ್ ಚಾಯ್ಸಸ್. ಇದು ಈ ಒಂದು 2 ಮಾರ್ಕಿನ ಅಂಕದ ಪ್ರಶ್ನೆಗಳಿಗೆ ಚಾಯ್ಸ್ ಇರ್ತದೆ, ಅಂದರೆ ಆಯ್ಕೆಗಳಿರ್ತವೆ. ನೆಕ್ಸ್ಟ್ 5 marks ಕ್ವಶನ್, ದಿಸ್ ಆಲ್ಸೋ ಹ್ಯಾವ್ ಚಾಯ್ಸ್. 10 ಕ್ವಶನ್, ಟೋಟಲ್ 10 ಇದ್ದರೆ ಅದರಲ್ಲಿ 8 ಬರಲಿಕ್ಕೆ. ಔಟ್ ಆಫ್ 10 ಯು ರೈಟ್ ಓನ್ಲಿ 8 ಕ್ವಶನ್, ಎನಿ 8 ಕ್ವಶನ್. ಓಕೆ, ದೆನ್ 10 marks ಕ್ವಶನ್, ಹಿಯರ್ ಆಲ್ಸೋ ವಿ ಸಿ ಚಾಯ್ಸಸ್. ಸೇಮ್ 5 marks ಕ್ವಶನ್ ಥರನೇ, ಅಂದರೆ 10 ಅಂಕದ ಪ್ರಶ್ನೆ ಬಂದಾಗ ಅಲ್ಲಿ ಕೂಡ ಆಯ್ಕೆ ಇರ್ತದೆ. 10 ಇದ್ದರೆ 8 ಬರೀಲಿಕ್ಕೆ ಅಥವಾ 5 ಇದ್ದರೆ 3 ಬರೀಲಿಕ್ಕೆ, ಈ ರೀತಿಯಾದ ಆಯ್ಕೆಗಳನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದು.
ಫಸ್ಟ್ ಇಯರಿಗಿಂತ ಸ್ವಲ್ಪ ಭಿನ್ನವಾದ ಚಾಪ್ಟರ್ಸ್ಗಳಿದ್ದಾವೆ ಇಲ್ಲಿ. ಫಸ್ಟ್ ಇಯರಲ್ಲಿ ನಾವೇನು ನೋಡಿರ್ತೇವೆ, ನೇಚರ್ ಆಫ್ ಸೋಷಿಯಾಲಜಿ, ಸಮ್ ಬೇಸಿಕ್ ಕಾನ್ಸೆಪ್ಟ್, ಸೋಷಿಯಲ್ ಚೇಂಜ್, ದೆನ್ ಸಮ್ social research chapter like social research and society and environment and culture, socialization. These all we have to studied in first PUC, but this year we study these chapters. Okay, ಪ್ರಥಮ PUC ಗಿಂತ ಸ್ವಲ್ಪ ಭಿನ್ನವಾದ ಅಧ್ಯಾಯವನ್ನು ನೋಡಲಿಕ್ಕಿದ್ದೇವೆ. ತುಂಬ ಈಸಿ ಆಗಿದೆ, ಏನು ವರಿ ಮಾಡೋದು ಬೇಡ. ಕ್ವಶನ್ ಬ್ಯಾಂಕ್ ಇರ್ತದೆ, ಕ್ವಶನ್ ಬ್ಯಾಂಕನ್ನು ಸ್ಟಡಿ ಮಾಡಬೇಕಾಗ್ತದೆ. ದಿಸ್ ಈಸ್ ಯುವರ್ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಅಂತೆಲ್ಲ ಹೇಳ್ಬಂದರೆ ಈ ವರ್ಷ ಅಂತ ಹೇಳುವಂಥ ನಿಮಗೆ ಮುಖ್ಯವಾದಂತಹ ಒಂದು ಘಟ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಸೊ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ, ಚೆನ್ನಾಗಿ ಓದಿದರೆ ಒಳ್ಳೆಯ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಓಕೆ, ಲೆಟ್ ಅಸ್ ಬಿಗಿನ್ ದಿ ಫಸ್ಟ್ ಚಾಪ್ಟರ್, ದಟ್ ಈಸ್ ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡಿಮೋಗ್ರಫಿ. ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಎಂಬ ಮೊದಲನೇ ಅಧ್ಯಾಯವನ್ನು ನೋಡೋಣ. ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಈಸ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಎಮರ್ಜೆನ್ಸ್ ಆಫ್ ಪ್ಲೂರಲಿಸ್ಟಿಕ್ ಸೊಸೈಟಿ, ಪ್ರಾಸೆಸ್ ಆಫ್ ಆರ್ಯನೈಸೇಷನ್ ಆ್ಯಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ ಎಮರ್ಜೆನ್ಸ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ವಾಟ್ ಈಸ್ ಡೆಮೋಗ್ರಫಿ, ದೆನ್ characteristics of demography or demographic profile in India, then unity in diversity, nature of diversity in India, and some of the unity and types of unity. This all we have studied in this first chapter. Before starting first chapter, small introduction. India has a long history and its social structure is very complex. According to popular estimate, it has covered a span of 5000 years. ಅಂದರೆ ದೀರ್ಘವಾದ ಇತಿಹಾಸವಿರುವ ಭಾರತ ಅಂತ ಹೇಳುವಂಥದ್ದು, ಅಂದರೆ ಭಾರತದ ಸಾಮಾಜಿಕ ರಚನೆ ಏನಾಗಿದೆ, ಸಂಕೀರ್ಣವಾಗಿದೆ. ಅದೇ ರೀತಿಯ ಒಂದು ಅಂದಾಜಿನ ಪ್ರಕಾರ 5000 ವರ್ಷಗಳ ಹಿಂದೆಯೇ ಭಾರತ ತನ್ನ ಒಂದು ಸಿಂಧೂ ನದಿಯ ನಾಗರಿಕತೆಯ ಅಸ್ತಿತ್ವವನ್ನು ಹೊಂದಿತ್ತು ಅಂತ ಹೇಳ್ಬೋದು. ಈ ಸುದೀರ್ಘವಾದ ಅವಧಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಭಾರತಕ್ಕೆ ವಿಭಿನ್ನವಾದ ಜನಾಂಗೀಯ ಮೂಲಗಳು, ವಿಭಿನ್ನ ಭಾಷಾ ಕುಟುಂಬಗಳಿಗೆ ಸೇರಿದಂತಹ ಹಲವಾರು ವಲಸೆಗಾರರು ಭಾರತಕ್ಕೆ ಆಗಮಿಸ್ತಾರೆ. ಹೀಗೆ ಬಂದಂತಹ ಆ ವಲಸೆಗಾರರು ಏನು ಮಾಡ್ತಾರೆ ಅಂತ ಹೇಳಿದರೆ, ಭಾರತದ ವೈವಿಧ್ಯತೆ ಮತ್ತು ಸಮೃದ್ಧಿ ಹಾಗೂ ಕ್ರಿಯಾಶೀಲತೆಗೆ ಕಾರಣ ಆಗ್ತಾರೆ. ಅಕಾರ್ಡಿಂಗ್ ಟು ಎ ಪಾಪ್ಯುಲರ್ ಎಸ್ಟಿಮೇಟ್, ಇಟ್ ಹ್ಯಾಸ್ ಕವರ್ಡ್ ಎ ಸ್ಪ್ಯಾನ್ ಆಫ್ 5000 years. ದಿಸ್ period or the period of its first known as civilization, which is known as Indus Valley civilization. During this long period, several waves of immigrants ಅಂದರೆ ವಲಸೆಗಾರರು representing the different ethnic strains and different linguistic families have merged into its population to contribute to its diversity, richness and vitality. ಅಂದರೆ ಭಾರತದಲ್ಲಿ ಡೈವರ್ಸಿಟಿಯನ್ನು ಅಂದರೆ ಏನು ವೈವಿಧ್ಯತೆಯನ್ನು, ಸಮೃದ್ಧಿ ಹಾಗೂ ಕ್ರಿಯಾಶೀಲತೆಗೆ ಆಗ ಹೇಳಿದಾಗೆ ಕಾರಣ ಆಗ್ತಾರೆ, ಕ್ರಿಯಾಶೀಲತೆಗೆ ಕಾರಣರಾಗ್ತಾರೆ ಅಂತ ಹೇಳ್ಬೋದು. Most of the major religions of the world like Hinduism, Islam, Christianity, Buddhism, Jainism, Parsis, Sikhism and Jews are found here, and they spread variety of culture and cultures like food style, dress pattern ಆಗಿರ್ಬೋದು, then language, a variety of language and so on. ಅಂದರೆ ಏನು, ಪ್ರಪಂಚದಲ್ಲಿ ಬಹುತೇಕ ಎಲ್ಲ ಪ್ರಮುಖ ಧರ್ಮಗಳಾದಂತಹ ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಬೌದ್ಧ, ಜೈನ, ಪಾರ್ಸಿ, ಸಿಖ್ ಮತ್ತು ಯಹೂದಿಗಳು, ಜ್ಯೂಸ್ ಅಂತ ಏನು ಹೇಳ್ತೇವೆ ಅಥವಾ ಯಹೂದಿ ಧರ್ಮಗಳು ಭಾರತದಲ್ಲಿ ಕಂಡು ಬರ್ತವೆ. ಈ ಪ್ರಮುಖ ಧರ್ಮಗಳು ಅಲ್ಲದೆ ಕೆಲವೊಂದು ನಂಬಿಕೆ ಆಚರಣೆಗಳು ಕೂಡ ವಿಭಿನ್ನತೆಯನ್ನು ಹೊಂದಿರುವಂತಹ ಪಂಥ, ಅಂದರೆ ಕೆಲವೊಂದು ನಂಬಿಕೆ ಮತ್ತು ಆಚರಣೆಗಳಲ್ಲಿ ಭಿನ್ನತೆಯನ್ನು ಹೊಂದಿರುವಂತಹ ಕೆಲವೊಂದು ಪಂಥಗಳು ಕೂಡ ಕಂಡು ಬರ್ತದೆ ಅಂತ ಹೇಳ್ಬೋದು. ಈ ವಿಕಾಸದ ಹಾದಿಯಲ್ಲಿ ಭಾರತದ ಸಮಾಜ ಏನಾಗಿದೆ, ವೈವಿಧ್ಯತೆಯ ಸಂಯೋಜಿತವಾದಂತಹ ಸಂಸ್ಕೃತಿಯನ್ನು
ಮೈಗೂಡಿಸಿಕೊಂಡಿದೆ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಇಂಟ್ರೊಡಕ್ಷನ್. ದೆನ್ ರೇಷಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. ಏನು ರೇಷಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ, ಭಾರತದ ಜನಾಂಗೀಯ ಮೂಲಗಳು. ಯಾವುದೆಲ್ಲ ಜನಾಂಗೀಯ ಅಂದರೆ, ನಾನು ಈಗ ಹಿಂದೆ ಇಂಟ್ರೊಡಕ್ಷನ್ ಹೇಳಿದ ಹಾಗೆ ಭಾರತಕ್ಕೆ ಹಲವಾರು ವಿವಿಧ ಜನಾಂಗೀಯ ಗ್ರೂಪಿನ ಅಥವಾ ಜನಾಂಗೀಯ ಮೂಲದ ಏನು ವಲಸೆಗಾರರು ಬರ್ತಾರೆ ಅಂತ ಹೇಳಿದರೆ, ಅದು ಕೆಲವೊಂದು ಜನಾಂಗೀಯ ಮೂಲಗಳು. BS ಗುಹಾ ಕ್ಲಾಸಿಫೈಡ್ 6 ಮೇನ್ ರೇಷಿಯಲ್ ಗ್ರೂಪ್ಸ್ ಇನ್ ಇಂಡಿಯಾ. 6 ಜನಾಂಗೀಯ ಮೂಲಗಳನ್ನು ಡಾಕ್ಟರ್ BS ಗುಹಾರವರು ಏನು ವರ್ಗೀಕರಣ ಮಾಡ್ತಾರೆ. ಯಾವುದೆಲ್ಲ 6 ಜನಾಂಗೀಯ ಮೂಲಗಳು ಅಂತ ಹೇಳಿದ್ರೆ, ನೀಗ್ರಿಟೋ, ಪ್ರೊಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್, ವೆಸ್ಟರ್ನ್ ಬ್ರಾಕಿಸಿಫಾಸ್ ಆ್ಯಂಡ್ ನಾರ್ಡಿಕ್ಸ್. ಯಾವುದೆಲ್ಲ? ಫಸ್ಟ್ ಒನ್ ನೀಗ್ರಿಟೋ, ಪ್ರೊಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ವೆಸ್ಟರ್ನ್ ಬ್ರಾಕಿಸಿಫಾಸ್, ಮೆಡಿಟರೇನಿಯನ್ ಆ್ಯಂಡ್ Nordic. These are the main racial groups who classified the Dr. BS Guha. Okay. Now we see one by one. First one, Negrito. Negrito ಜನಾಂಗ ಅಂತ ಹೇಳ್ಬೋದು. This Negrito racial group found in the south, the Kadar, the Irula and the Panian, and in Andaman Islands the Onge and Jarwas of the Andamanis have definite Negrito characteristics. ಅಂದರೆ ಈ ನೀಗ್ರಿಟೋಗಳು ಎಲ್ಲಿ ನೀಗ್ರಿಟೋ ಜನಾಂಗ ಅಂತ ಹೇಳುವಂಥದ್ದು ದಕ್ಷಿಣ ಭಾಗದ ಕಾಡರ್, ಇರುಳ ಮತ್ತು ಪನಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಓಂಗೆ ಮತ್ತು ಜಾರ್ವಾ ಬುಡಕಟ್ಟಿನವರಲ್ಲಿ ಸ್ಪಷ್ಟವಾದ ನೀಗ್ರಿಟೋ ಲಕ್ಷಣಗಳನ್ನು ನಾವು ಕಾಣ್ಬೋದು. Where in the south the Kadar, Irula and Panian, in Andaman Island ಅಂದರೆ ಅಂಡಮಾನ್ ದ್ವೀಪಗಳಲ್ಲಿ ಓಂಗೆ and Jarwas of the Andamanis have definite Negrito characteristics. Some tribes of this group found among the Angami Naga and Bagadi of the Rajamahal hills. Angami Naga and Bagadi of the Rajamahal hills ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ proto-australoid. Second one, proto-australoid. This is also one of the important racial groups. This proto-australoid group is numerically more significant. Most of the tribals of middle India belong to this group. ಅಂದರೆ ಏನು ಈ ಪ್ರೋಟೋ ಆಸ್ಟ್ರಲಾಯ್ಡ್ ಸಮೂಹ ಅಂತ ಹೇಳುವಂಥದ್ದು ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವಪೂರ್ಣವಾದಂತಹ ಒಂದು ಸಮೂಹ. ಇದು ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಅಂದರೆ ಟ್ರೈಬಲ್ಸ್ ಅಂತ ಏನು ಹೇಳ್ತೇವೆ, ಬಹಳಷ್ಟು ಬುಡಕಟ್ಟುಗಳು ಈ ಸಮೂಹಕ್ಕೆ ಅಂದರೆ ಪ್ರೋಟೋ ಆಸ್ಟ್ರಲಾಯ್ಡ್ ಸಮೂಹಕ್ಕೆ ಸೇರಿರುವಂತಹ ಅಥವಾ ಸೇರಿರ್ತದೆ ಅಂತ ಹೇಳ್ಬೋದು. ಇಂಡೋ ಆರ್ಯನ್ಸ್, ದೀಸ್ were people described by the Indo Aryans as Anas, Dasa and Dasyu. Anas, Dasa, Dasyu and Nishad. ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಅಂತ ಹೇಳುವಂಥದ್ದು ಇಂಡೋ ಆರ್ಯನರು ಈ ಜನಸಮೂಹಕ್ಕೆ ಸೇರಿರ್ತಾರೆ. ಇವರನ್ನು ಕೆಲವೊಂದು ಪದಗಳಿಂದ, ಅವಹೇಳನಕಾರಿ ಪದಗಳಿಂದ ಅವರನ್ನು ಕರಿತಾ ಇದ್ರು. ಯಾವುದೆಲ್ಲ ಅವಹೇಳನಕಾರಿ ಪದಗಳು ಅಂತ ಹೇಳಿದ್ರೆ ಅನಸ್, ದಾಸ, ದಸ್ಯು ಮತ್ತು ನಿಷಾದ ಮುಂತಾದಂಥ ಅವಹೇಳನಕಾರಿ ಪದಗಳಿಂದ ಕರಿತಾ ಇದ್ರು. ಅಂದರೆ ಪ್ರೋಟೋ ಆಸ್ಟ್ರೇಲಿಯಾ ಸಮೂಹ ಅಂತ ಹೇಳುವಂಥದ್ದು ಸಂಖ್ಯಾತ್ಮಕವಾಗಿ ಹೆಚ್ಚು ಬಲವನ್ನು ಹೊಂದಿದೆ ಅಥವಾ ಮಹತ್ವಪೂರ್ಣವನ್ನು ಹೊಂದಿದೆ. ಇವು ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟು ಸಮುದಾಯ ಅಂತ ಹೇಳುವಂಥದ್ದು ಏನಿದೆಯೋ ಅದು ಪ್ರೋಟೋ ಆಸ್ಟ್ರೇಲಿಯಾ ಸಮುದಾಯಕ್ಕೆ ಸೇರ್ತದೆ. ಈ ಸಮೂಹವನ್ನು ದಾಸ, ದಸ್ಯು, ನಿಷಾದ್ ಎಂಬ ಅವಹೇಳನಕಾರಿ ಪದಗಳಿಂದ ಕರಿತಾ ಇದ್ದಾರೆ. ಪ್ರೋಟೋ ಆಸ್ಟ್ರಲಾಯ್ಡ್ ಗ್ರೂಪ್ ಈಸ್ ನ್ಯೂಮರಿಕಲಿ ಮೋರ್ ಸಿಗ್ನಿಫಿಕೆಂಟ್. ಮೋಸ್ಟ್ ಆಫ್ ದೀಸ್ ಟ್ರೈಬಲ್ಸ್ ಆಫ್ ಮಿಡ್ಲ್ ಇಂಡಿಯಾ ಬಿಲಾಂಗ್ ಟು ದಿಸ್ ಗ್ರೂಪ್. Tribals of Middle India belongs to this group. These were the people described by the Indo-Aryans as Anas, Dasa, Dasyu and Nishad. Okay. Then third racial group, that is Mongoloid. Tribal group in the Himalaya region and those in the northeast are of Mongoloid feature. ಅಂದರೆ ಟ್ರೈಬಲ್ ಗ್ರೂಪ್ಸ್ ಎಲ್ಲಿ
ಮಂಗಲಾಯ್ಡ್ ಸಮೂಹ ಅಂತ ಹೇಳುವಂಥದ್ದು ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟು ಸಮುದಾಯಗಳು ಏನು ಈ ಮಂಗೋಲಾಯ್ಡ್ ಸಮುದಾಯಕ್ಕೆ ಸೇರ್ತದೆ ಅಂತ ಹೇಳ್ಬೋದು. ದಿಸ್ ಮಂಗೋಲಾಯ್ಡ್ ರೇಷಿಯಲ್ ಗ್ರೂಪ್ ಈಸ್ ಸಬ್ ಡಿವೈಡೆಡ್ ಇಂಟು 2 types. One is ಪಾಲಿಯೋ ಮಂಗೋಲಾಯ್ಡ್ ಅಂಡ್ ಸೆಕೆಂಡ್ ಒನ್ ಈಸ್ ಟಿಬೆಟೋ ಮಂಗೋಲಾಯ್ಡ್. ಪಾಲಿಯೋ ಮಂಗೋಲಾಯ್ಡ್ ಮತ್ತು ಟಿಬೆಟೋ ಮಂಗೋಲಾಯ್ಡ್ ಎಂಬ 2 ಉಪವಿಭಾಗಗಳನ್ನು ಕೂಡ ಈ ಮಂಗೋಲಾಯ್ಡ್ ಸಮೂಹ ವರ್ಗೀಕರಿಸಿದೆ ಅಂತ ಹೇಳ್ಬೋದು. ಈ ಮಂಗೋಲಾಯ್ಡ್ ಸಮೂಹ ಅಂತ ಹೇಳುವಂಥದ್ದು ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ ಮತ್ತು ತ್ರಿಪುರ ಭಾಗಗಳಲ್ಲಿ ಹೆಚ್ಚು ಬುಡಕಟ್ಟೇತರ ಸಮೂಹಗಳಲ್ಲಿ ಈ ಮಂಗೋಲಾಯ್ಡ್ ಜನಾಂಗದ ಕೆಲವು ಲಕ್ಷಣಗಳನ್ನು ನಾವು ನೋಡ್ಬೋದು. ವೇರ್ ಇನ್ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಮಣಿಪುರ್ ಆ್ಯಂಡ್ ತ್ರಿಪುರ ಇಲ್ಲಿ ನಾವು ಹೆಚ್ಚಾಗಿ ಮಂಗೋಲಾಯ್ಡ್ ಸಮುದಾಯವನ್ನು ಮಂಗೋಲಾಯ್ಡ್ ಒಂದು ಲಕ್ಷಣಗಳು ಹೊಂದಿರುವಂಥ ಜನಗಳನ್ನು ಅಥವಾ ಬುಡಕಟ್ಟು ಜನಾಂಗಗಳಲ್ಲಿ ನಾವು ಮಂಗೋಲಾಯ್ಡ್ ಲಕ್ಷಣಗಳನ್ನು ನೋಡ್ಬೋದು. ನೆಕ್ಸ್ಟ್ 4th one, ವೆಸ್ಟರ್ನ್ ಬ್ರಾಕಿಸಿಫಾಲ್ಸ್. ವೆಸ್ಟರ್ನ್ ಬ್ರಾಕಿಸಿಫಾಲ್ಸ್. In this western brachycephals also subdivided in 3 types. One is alpinoid, dinaric and arminoid. ಅಂದರೆ ವೆಸ್ಟರ್ನ್ ಬ್ರಾಕಿಸೆಫಾಲ್ ಅಥವಾ ಪಶ್ಚಿಮ ಬ್ರಾಕಿಸೆಫಾಲರು ಅಂತ ಹೇಳುವಂಥದ್ದು ಕೂಡ ಇನ್ನೊಂದು ಜನಸಮೂಹ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ 3 ಉಪವಿಭಾಗಗಳು. ಒಂದು ಅಲ್ಪನಾಯ್ಡ್, ದಿನಾರಿಕ್ ಮತ್ತು ಆರ್ಮಿನಾಯ್ಡ್ ಅಂತ ಹೇಳುವಂಥದ್ದು. ಇವರು ಈ ಪಶ್ಚಿಮ ಬ್ರಾಕಿಸಿಫಾಲರು ಎಲ್ಲಿ ಕಂಡು ಬರ್ತಾರೆ ಅಂತಂದರೆ ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲವು ಸಮೂಹಗಳಲ್ಲಿ ಈ ಅಲ್ಪಿನಾಯ್ಡ್, ದಿನಾರಿಕ್ ಮತ್ತು ಆರ್ಮಿನಾಯ್ಡ್ ಲಕ್ಷಣಗಳು ಕಂಡು ಬರ್ತದೆ. ಅದೇ ರೀತಿ ಪಾರ್ಸಿ ಜನಸಮೂಹ ಕೂಡ ಈ ಆರ್ಮಿನಾಯ್ಡ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದೆ. ಇಲ್ಲೆಲ್ಲ ಅಲ್ಪಿನಾಯ್ಡ್ ಮತ್ತು ದಿನಾರಿಕ್ ಲಕ್ಷಣಗಳು ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲವು ಸಮೂಹಗಳಲ್ಲಿ, ಅದೇ ರೀತಿ ಪಾರ್ಸಿ ಜನ ಸಮುದಾಯ ಕೂಡ ಈ ಆರ್ಮಿನಾಯ್ಡ್ ಜನಾಂಗಗಳನ್ನು ಹೊಂದಿದೆ. ಅಲ್ಪಿನಾಯ್ಡ್ ಆ್ಯಂಡ್ ದಿನಾರಿಕ್ seen in some groups of northern and western India, and arminoid Parsis belong to the arminoid section ಅಂತ ಹೇಳ್ಬೋದು. Western brachycephals had subdivided alpinoid, dinaric and arminoid. Alpinoid and dinaric seen in northern and western India. Parsis belong to arminoid group. Okay, then 5th one, Mediterranean. This Mediterranean racial groups also one of the important racial groups who classified the Dr. B.S. Guha. These groups associated with the Dravidian language and cultures. ಈ ಮೆಡಿಟರೇನಿಯನ್ ಜನಾಂಗ ಅಂತ ಹೇಳೋದು ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಗಳೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ. ದ್ರಾವಿಡಿಯನ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್, ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಿಗಳೊಂದಿಗೆ ನಿಕಟವಾದಂತಹ ಸಂಬಂಧವನ್ನು ಹೊಂದಿದೆ ಈ ಮೆಡಿಟರೇನಿಯನ್ ಸಮುದಾಯ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ನಾರ್ಡಿಕ್ ರೇಷಿಯಲ್ ಗ್ರೂಪ್, ನಾರ್ಡಿಕ್ ಸಮುದಾಯ ಅಂತ ಹೇಳ್ಬೋದು. ಲಾಸ್ಟ್ ಮೇಜರ್ ಎಥಿಕ್ ಎಲಿಮೆಂಟ್ ಟು ಅರೈವ್ ಇನ್ ಇಂಡಿಯಾ ಆ್ಯಂಡ್ ಮೇಕ್ ಅ ಪ್ರಫೌಂಡ್ ಇಂಪ್ಯಾಕ್ಟ್ ಆನ್ ಇಟ್ಸ್ ಕಲ್ಚರ್ ಆ್ಯಂಡ್ ಸೊಸೈಟಿ. ಈ ನಾಡಿಕ್ ಜನಾಂಗದವರು ಭಾರತಕ್ಕೆ ಆಗಮಿಸಿದ ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯ ಸಮೂಹ ಆಗಿದ್ದು, ಇವರು ಭಾರತದ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತಾರೆ. ಇವರ ಒಂದು ಕಲ್ಚರ್ ಆಗಿರ್ಬೋದು ಅಥವಾ ಇವರ ಭಾಷೆ ಆಗಿರ್ಬೋದು ಅಥವಾ ಇನ್ನಿತರ ಕ್ರಮಗಳಲ್ಲಿ ಇವರು ಸಮಾಜದ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಬೀರ್ತಾರೆ. ಆದರೆ ಇವರು ಬರುವುದಕ್ಕಿಂತ ಮುಂಚೆಯೇ ಭಾರತದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯ ವಿಕಾಸ ಇತ್ತು. ಆ ಸಂಸ್ಕೃತಿ ಯಾವುದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಕನ್ನಡದಲ್ಲಿ ಹೇಳಿದರೆ ಸಿಂಧೂ ನದಿಯ ನಾಗರಿಕತೆ. ಯಾರು ಈ ಎಲ್ಲ ಈ ಜನಾಂಗದವರು ಬರುವ ಮೊದಲೇ ಇದ್ದಂತಹ ಒಂದು ಸಂಸ್ಕೃತಿ ಅಥವಾ ಅದೇ ವಿಶಿಷ್ಟ ಸಂಸ್ಕೃತಿ ಯಾವುದು ಅಂತ ಹೇಳಿದ್ರೆ ದಟ್ ಕಲ್ಚರ್ ಈಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನದಿಯ ನಾಗರಿಕತೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಟಾಪಿಕ್, ಒರಿಜಿನ್ ಆಫ್ ಇಂಡಿಯನ್ ಸಿವಿಲೈಸೇಷನ್.
ಭಾರತದ ಅಥವಾ ಭಾರತೀಯ ನಾಗರಿಕತೆಯ ಉಗಮ, ಒರಿಜಿನ್ ಆಫ್ ಇಂಡಿಯನ್ civilization. It is believed that the Indus Valley civilization was the joint creation of Aryans and pre-Aryans inhabitants of India. ಆರ್ಯರು ಮತ್ತು ಈ ಸಿಂಧು ಕಣಿವೆ ನಾಗರಿಕತೆಯನ್ನು ಭಾರತದ ಆರ್ಯ ಪೂರ್ವ ನಿವಾಸಿಗಳು ಮತ್ತು ಆರ್ಯರು ಜಂಟಿಯಾಗಿ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. It is believed that Indus Valley civilization is joint creation of Aryans and pre-Aryans. The people of Indus Valley civilization were multi-ethnic. ಏನು ಈ ಸಿಂಧೂ ಕಣಿವೆಯ ಜನರು ವಿವಿಧ ಜನಾಂಗಗಳಿಗೆ ಸೇರಿದವರು ಅಂತ ಹೇಳ್ಬೋದು. The Indus Valley civilization is associated principally with the cities of ಮೊಹೆಂಜೋದಾರೋ and ಹರಪ್ಪ. ಮೊಹೆಂಜೋದಾರೋ ಮತ್ತು ಹರಪ್ಪ ನಗರಗಳು ಹಿಂದೂ ನಾಗರಿಕತೆಯ ಕುರುಹುಗಳನ್ನು ನೋಡ್ಬೋದು. ಮೊಹೆಂಜೋದಾರೋ ಮತ್ತು ಹರಪ್ಪ ನಗರಗಳಲ್ಲಿ ಸಿಂಧೂ ನದಿ ನಾಗರಿಕತೆಯ ಕುರುಹುಗಳನ್ನು ನಾವು ನೋಡ್ಬೋದು ಅಂತ. The Indus Valley civilization is associated principally with the cities of Mohenjo-daro and Harappa. In the skeletal remains of this civilization, there is evidence of the presence of Proto-Australoid, Mediterranean, Alpine and Mongoloid racial elements who no doubt contributed to its growth. It was an urban civilization with the remarkable ability and competence in planning. ಏನಂತ ಹೇಳಿದರೆ, ಈ ನಾಗರಿಕತೆಯ ಪಳೆಯುಳಿಕೆಗಳಲ್ಲಿ ಅಂದರೆ ಸಿಂಧೂ ನದಿ ನಾಗರಿಕತೆಯ ಪಳೆಯುಳಿಕೆಗಳಲ್ಲಿ ಪ್ರೊಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಅಲ್ಫೈನ್ ಮತ್ತು ಮಂಗಳಾಯ್ಡ್ ಜನಾಂಗೀಯ ಮೂಲಗಳು ಪತ್ತೆಯಾಗಿದ್ದು, ಇವೆಲ್ಲರೂ ಅಂದರೆ ಈ ಎಲ್ಲ ಜನಾಂಗೀಯ ಮೂಲಗಳು ನಾಗರಿಕತೆಯ ಬೆಳವಣಿಗೆಗೆ ಒಂದು ಕೊಡುಗೆಯನ್ನು ನೀಡಿರ್ತಾರೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ಇನ್ ದಿ skeletal remains of the civilization, there is evidence of the presence of Proto-Australoid, Mediterranean, Alpine and Mongoloid racial elements who contributed to its growth. Okay, it was an urban civilization with a remarkable ability and competence in planning. The most important aspect from the sociological point of view is that the foundations of Indian civilization, that is Indus Valley civilization or Indian civilization were laid during this phase, and some of the elements of that period continue to this day ಅಂತ ಹೇಳ್ಬೋದು. ಏನು ಈ ನಾಗರಿಕತೆಯ ಪಳೆಯುಳಿಕೆಗಳಲ್ಲಿ ಕೆಲವೊಂದು ಜನಾಂಗೀಯ ಮೂಲಗಳು ಪತ್ತೆಯಾಗಿದ್ದು ಅವರು ತಮ್ಮ ಕೊಡುಗೆಯನ್ನು ನೀಡಿರ್ತಾರೆ. ಮತ್ತು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ಇನ್ ದಿ ಪಾಯಿಂಟ್ ಆಫ್ ಸೋಷಿಯಾಲಜಿಕಲ್ ವ್ಯೂಸ್ ಹೇಳುವುದಾದರೆ, ಈ ಹಂತದಲ್ಲಿ ಭಾರತೀಯ ನಾಗರಿಕತೆಯ ಆರಂಭವನ್ನು ನಾವು ಇಲ್ಲಿಂದ ಗುರುತಿಸಬಹುದು ಅಂತ ಹೇಳ್ಬೋದು. ಫ್ರಮ್ ವಿ ಸ್ಟಾರ್ಟ್ ದಿ ಇಂಡಿಯನ್ ವ್ಯಾಲಿ ಆರ್ ಇಂಡಿಯನ್ civilization or Indus Valley civilization. Thank you. We see next class. In next class we see the topic of the process of Aryanization. The process of Aryanization ಎಂಬ ಒಂದು ಅಥವಾ process of Aryanization ಆರ್ಯನೀಕರಣದ ಪ್ರಕ್ರಿಯೆ ಎಂಬ ಟಾಪಿಕ್ ಅನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.